ನಮಸ್ಕಾರ ಸ್ನೇಹಿತರೆ, ನಮ್ಮ ಸಿನಿಮಾಗಳಲ್ಲಿ, ಕ್ರೈಮ್ ಸ್ಟೋರಿಗಳಲ್ಲಿ ಅಥವಾ ನಿಜ ಜೀವನದ ದೊಡ್ಡ ದೊಡ್ಡ ಪ್ರಕರಣಗಳ ಸುದ್ದಿಗಳಲ್ಲಿ ನೀವು ಆಗಾಗ್ಗೆ ಒಂದು ಪದವನ್ನು ಕೇಳಿರಬಹುದು, ಮಾಫಿ ಸಾಕ್ಷಿ ಅಥವಾ ಇಂಗ್ಲಿಷ್ನಲ್ಲಿ ಅಪ್ರೂವರ್ ಅಂತ ನಾವು ಕರಿತೀವಿ. ಆದರೆ ನಿಜವಾಗಿಯೂ ಮಾಫಿ ಸಾಕ್ಷಿ ಅಂದರೆ ಯಾರು? ಅವನು ಅಪರಾಧಿ ಆಗಿರ್ತಾನ ಅಥವಾ ಸಾಕ್ಷಿದಾರನ? ಅಪರಾಧದಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗೆ ಸರ್ಕಾರ ಅಥವಾ ನ್ಯಾಯಾಲಯ ಏಕೆ ಮಾಫಿಯನ್ನು ಕೊಡಬೇಕು? ಅವನು ತನ್ನ ಸಹಚರರ ವಿರುದ್ಧ ಸಾಕ್ಷಿ ಕೊಟ್ಟರೆ ಸಾಕ ಅಥವಾ ಅವನ ಮಾತನ್ನೇ ನಂಬಿ ಯಾರಿಗಾದರೂ ಶಿಕ್ಷೆಯನ್ನು ಕೊಡಬಹುದಾ? ಇಂತಹ ಸಾಕಷ್ಟು ಪ್ರಶ್ನೆಗಳು ನಮ್ಮಲ್ಲಿ ಸಾಮಾನ್ಯವಾಗಿ ಮೂಡುತ್ತವೆ. ಇವತ್ತು ಇದೇ ವಿಷಯವನ್ನ ಸರಳವಾಗಿ ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ನಾವೀಗ ಚರ್ಚೆಯನ್ನು ಮಾಡೋಣ. ಮೊದಲಿಗೆ ಒಂದು ಮುಖ್ಯವಾದ ವಿಷಯ, ಈ ವಿಡಿಯೋ ಸಾಮಾನ್ಯ ಕಾನೂನು ಅರಿವಿಗಾಗಿ ಮಾತ್ರ. ನಿರ್ದಿಷ್ಟ ಪ್ರಕರಣಗಳಲ್ಲಿ ಅನ್ವಯಿಸುವ ಕಾನೂನು ಮತ್ತು ನ್ಯಾಯಾಲಯದ ನಿರ್ಧಾರ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗಬಹುದು. ಗೊತ್ತಾಯ್ತಾ ಸ್ನೇಹಿತರೆ? ತುಂಬಾ ಸರಳವಾಗಿ ಹೇಳಬೇಕಂದ್ರೆ ಮಾಫಿ ಸಾಕ್ಷಿ ಅಂದ್ರೆ ಏನು ಅಂತ ನೋಡೋಣ. ಒಂದು ದೊಡ್ಡ ಅಪರಾಧ ನಡೆದಿದೆ ಅಂತ ಇಟ್ಕೊಳ್ಳಿ. ಆ ಅಪರಾಧದಲ್ಲಿ 4 ಅಥವಾ 5 ಜನರು ಭಾಗಿಯಾಗಿದ್ದಾರೆ. ಅವರಲ್ಲಿ ಒಬ್ಬ ವ್ಯಕ್ತಿ ನಂತರ ತನಿಖಾಧಿಕಾರಿಗಳ ಮುಂದೆ ಬಂದು, ನಾನು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದೇನೆ, ಆದರೆ ನನಗೆ ಗೊತ್ತಿರುವ ಸಂಪೂರ್ಣ ಸತ್ಯವನ್ನ ನಾನು ನ್ಯಾಯಾಲಯದ ಮುಂದೆ ಹೇಳುತ್ತೇನೆ, ಈ ಪ್ರಕರಣದಲ್ಲಿ ಭಾಗಿಯಾಗಿರುವ ಇತರರ ಪಾತ್ರವನ್ನು ವಿವರಿಸುತ್ತೇನೆ ಅಂತ ಹೇಳ್ತಾನೆ. ಅಂತಹ ವ್ಯಕ್ತಿಗೆ ಕಾನೂನಿನ ಅಡಿಯಲ್ಲಿ ಕೆಲವು ಸಂದರ್ಭಗಳಲ್ಲಿ ಮಾಫಿ ನೀಡುವ ವ್ಯವಸ್ಥೆ ಕಾನೂನಲ್ಲಿ ಇರುತ್ತೆ. ಮಾಫಿ ಸ್ವೀಕರಿಸಿ ನಂತರ ಪ್ರಕರಣದ ಬಗ್ಗೆ ಸತ್ಯವನ್ನು ಬಹಿರಂಗಪಡಿಸಿ ಸಾಕ್ಷಿ ನೀಡುವ ವ್ಯಕ್ತಿಯನ್ನ ಸಾಮಾನ್ಯವಾಗಿ ಅಪ್ರೂವರ್ ಅಥವಾ ಮಾಫಿ ಸಾಕ್ಷಿ ಎಂದು ಕರೆಯಲಾಗುತ್ತೆ. ಆದರೆ ಇಲ್ಲಿ ಒಂದು ಪ್ರಮುಖ ವ್ಯತ್ಯಾಸ ಇದೆ. ಮಾಫಿ ಸಾಕ್ಷಿ ಎಂದರೆ ನಾನು ನಿರಪರಾಧಿ ಎಂದು ಹೇಳುವ ವ್ಯಕ್ತಿಯಲ್ಲ. ಬದಲಿಗೆ ಅವನು ಅಪರಾಧದಲ್ಲಿ ತನ್ನ ಪಾತ್ರವಿದ್ದರೂ ಸಹ ಕಾನೂನುಬದ್ಧವಾಗಿ ಮಾಫಿ ಪಡೆದು ಪ್ರಕರಣದ ಸಂಪೂರ್ಣ ಸತ್ಯವನ್ನು ಬಹಿರಂಗಪಡಿಸುವ ವ್ಯಕ್ತಿಯಾಗಿರಬಹುದು. ಈಗ ಒಂದು ಉದಾಹರಣೆಯ ಮೂಲಕ ಈ ಮಾಫಿ ಸಾಕ್ಷಿ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇದನ್ನ ಒಂದು ಕಾಲ್ಪನಿಕ ಉದಾಹರಣೆಯಂತೆ ಈಗ ನಾವು ನೋಡೋಣ. ಒಂದು ದೊಡ್ಡ ದರೋಡೆ ನಡೆದಿದೆ ಅಂತ ನಾವು ಅನ್ಕೊಳ್ಳೋಣ. ಅದರಲ್ಲಿ ಎ, ಬಿ, ಸಿ ಮತ್ತು ಡಿ ಎಂಬ 4 ಜನರು ಭಾಗಿಯಾಗಿದ್ದಾರೆ. ತನಿಖೆ ನಡೆಯೋಕ್ಕೆ ಶುರುವಾಗುತ್ತೆ. ಪೊಲೀಸರಿಗೆ ಕೆಲವು ಸುಳಿವುಗಳು ಸಿಗ್ತವೆ, ಆದರೆ ಸಂಪೂರ್ಣ ಘಟನೆ ಹೇಗೆ ನಡೆಯಿತು ಎಂಬುದು ಸ್ಪಷ್ಟವಾಗಿ ಸಿಗೋದಿಲ್ಲ. ಆಗ ಡಿ ಎಂಬ ವ್ಯಕ್ತಿ ಮುಂದೆ ಬಂದು, ನಾನು ಕೂಡ ಈ ಕೃತ್ಯದಲ್ಲಿ ಭಾಗಿಯಾಗಿದ್ದೆ, ಆದರೆ ಸಂಪೂರ್ಣ ಘಟನೆಯ ಬಗ್ಗೆ ನನಗೆ ಮಾಹಿತಿ ಇದೆ. ಎ, ಬಿ ಮತ್ತು ಸಿ ಏನು ಮಾಡಿದರು, ಯಾರು ಯಾವ ಪಾತ್ರವನ್ನು ವಹಿಸಿದರು ಎಂಬುದನ್ನು ನಾನು ನ್ಯಾಯಾಲಯದ ಮುಂದೆ ಹೇಳುತ್ತೇನೆ ಅಂತ ಹೇಳ್ತಾನೆ. ಕಾನೂನಿನಲ್ಲಿ ನಿಗದಿಪಡಿಸಿರುವ ಷರತ್ತುಗಳನ್ನು ಪೂರೈಸಿದರೆ ಸಂಬಂಧಪಟ್ಟ ನ್ಯಾಯಾಂಗ ಪ್ರಾಧಿಕಾರವು ಅವನಿಗೆ ಮಾಫಿ ನೀಡುವ ವ್ಯವಸ್ಥೆಯನ್ನ ಬಳಸಬಹುದು. ಅದರ ನಂತರ ಡಿ ಸಾಕ್ಷಿಯಾಗಿ ನ್ಯಾಯಾಲಯದ ಮುಂದೆ ಬಂದು ಘಟನೆಯ ಬಗ್ಗೆ ತನ್ನ ಹೇಳಿಕೆಯನ್ನ ನೀಡಬಹುದು. ಇಲ್ಲಿ ಒಂದು ವಿಷಯ ಬಹಳ ಮುಖ್ಯ. ಮಾಫಿ ಸಿಕ್ಕಿದೆ ಅಂದರೆ ಡಿ ಏನು ಹೇಳಿದರೂ ನ್ಯಾಯಾಲಯ ಕಣ್ಣು ಮುಚ್ಚಿ ನಂಬುತ್ತದೆ ಅಂತ ಅರ್ಥ ಅಲ್ಲ. ಅವನ ಹೇಳಿಕೆಯ ವಿಶ್ವಾಸಾರ್ಹತೆಯನ್ನ ನ್ಯಾಯಾಲಯವು ಪರಿಶೀಲಿಸುತ್ತೆ. ಮಾಫಿ ಸಾಕ್ಷಿ ಮತ್ತು ಸಾಮಾನ್ಯ ಸಾಕ್ಷಿಗಿರುವಂತಹ ವ್ಯತ್ಯಾಸ ಏನು ಅಂತ ನೀವು ಕೇಳೋದಾದ್ರೆ, ಇಲ್ಲಿ ನಿಮಗೆ ಒಂದು ಪ್ರಶ್ನೆ. ಸಾಮಾನ್ಯ ಸಾಕ್ಷಿ ಅಂದ್ರೆ ಏನು ಅಂತ ನೋಡೋಣ. ಮೊದಲಿಗೆ, ಒಬ್ಬ ವ್ಯಕ್ತಿ ಅಪರಾಧವನ್ನ ನೋಡಿರಬಹುದು, ಘಟನೆಯ ಬಗ್ಗೆ ಮಾಹಿತಿಯನ್ನು ಹೊಂದಿರಬಹುದು ಅಥವಾ ಪ್ರಕರಣಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳನ್ನ ತಿಳಿದಿರಬಹುದು, ಅವನು ಸಾಕ್ಷಿ ಆಗಬಹುದು. ಆದರೆ ಮಾಫಿ ಸಾಕ್ಷಿಯ ಪರಿಸ್ಥಿತಿ ವಿಭಿನ್ನವಾಗಿರುತ್ತೆ. ಅವನೇ ಅಪರಾಧದಲ್ಲಿ ಭಾಗಿಯಾಗಿರುವ ವ್ಯಕ್ತಿಯಾಗಿರ್ಬೋದು. ಅಂದ್ರೆ ಸಾಮಾನ್ಯ ಸಾಕ್ಷಿ ನಾನು ಘಟನೆಯನ್ನ ನೋಡಿದ್ದೇನೆ ಎಂದು ಹೇಳಬಹುದು, ಆದರೆ ಈ ಮಾಫಿ ಸಾಕ್ಷಿ ಇದಾರಲ್ಲ, ಅವರು ನಾನು ಈ ಘಟನೆಗೆ ಸಂಬಂಧಿಸಿದ ವ್ಯಕ್ತಿ, ನನಗೆ ಒಳಗಿನ ಮಾಹಿತಿ ಚೆನ್ನಾಗಿ ಗೊತ್ತಿದೆ, ನಾನು ಏನಾಯ್ತು ಎಂಬುದನ್ನ ಸಂಪೂರ್ಣವಾಗಿ ಡೀಟೇಲ್ ಆಗಿ ಹೇಳ್ತೇನೆ ಅಂತ ಹೇಳ್ತಾರೆ. ಇದನ್ನ ಮಾಫಿ ಸಾಕ್ಷಿ ಅಂತ ಕರೀತಾರೆ. ಹೀಗಾಗಿ ಮಾಫಿ ಸಾಕ್ಷಿಯ ಹೇಳಿಕೆ ಪ್ರಕರಣದಲ್ಲಿ ಬಹಳ ಮಹತ್ವವನ್ನ ಪಡೆಯಬಹುದು. ಆದರೆ ಅದೇ ಕಾರಣಕ್ಕೆ ಅವನ ಸಾಕ್ಷಿಯನ್ನು ನ್ಯಾಯಾಲಯ ಎಚ್ಚರಿಕೆಯಿಂದ ಪರಿಶೀಲಿಸುತ್ತದೆ. ಇನ್ನು ಅಪರಾಧಿಗೆ ಮಾಫಿ ಏಕೆ ಅಂತ ನೋಡೋಣ. ಇಲ್ಲಿ ಬಹಳ ಜನರಿಗೆ ಒಂದು ಅನುಮಾನ ಬರುತ್ತೆ. ಅಪರಾಧದಲ್ಲಿ ಭಾಗಿಯಾಗಿದ್ದವನಿಗೆ ಏಕೆ ಮಾಫಿಯನ್ನು ಕೊಡಬೇಕು ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಇದು ಅತ್ಯಂತ ಪ್ರಮುಖವಾಗಿರುವಂತಹ ಪ್ರಶ್ನೆ. ಕೆಲವು ಗಂಭೀರ ಪ್ರಕರಣಗಳಲ್ಲಿ ಅಪರಾಧವನ್ನ ಯಾರು ಯೋಜಿಸಿದ್ರು, ಯಾರು ಹಣವನ್ನ ಕೊಟ್ಟರು, ಯಾರು ಸಶಸ್ತ್ರ ಅಥವಾ ಇತರ ಸಹಾಯವನ್ನ ಮಾಡಿದರು, ಯಾರು ಯಾರನ್ನ ಸಂಪರ್ಕ ಮಾಡಿದರು, ಘಟನೆ ನಡೆದಾಗ ಯಾರು ಎಲ್ಲಿದ್ರು, ಇವೆಲ್ಲ ವಿಷಯಗಳು ಹೊರಗಿನಿಂದ ತನಿಖೆ ಮಾಡುವವರಿಗೆ ಸುಲಭವಾಗಿ ಸಿಗದೇ ಇರಬಹುದು. ಆದರೆ ಅಪರಾಧದಲ್ಲಿ ಭಾಗಿಯಾಗಿದ್ದ ಒಬ್ಬ ವ್ಯಕ್ತಿಗೆ ಒಳಗಿನ ಮಾಹಿತಿ ಚೆನ್ನಾಗಿ ಗೊತ್ತಿರಬಹುದು. ಆ ವ್ಯಕ್ತಿ ಸತ್ಯವನ್ನ ಸಂಪೂರ್ಣವಾಗಿ ಬಹಿರಂಗಪಡಿಸುವುದಕ್ಕೆ ಕಾನೂನುಬದ್ಧ ಮಾಫಿಯ ಅವಕಾಶವನ್ನ ಬಳಸಬಹುದು. ಇದರ ಉದ್ದೇಶ ಸಾಮಾನ್ಯವಾಗಿ ಪ್ರಕರಣದ ಸಂಪೂರ್ಣ ಸತ್ಯವನ್ನ ಹೊರತರುವುದು ಮತ್ತು ನ್ಯಾಯಾಲಯದ ಪ್ರಕ್ರಿಯೆಗೆ ಸಹಾಯವನ್ನ ಮಾಡುವುದು. ಅಂದ್ರೆ ಇದರರ್ಥ ಅಪರಾಧ ಮಾಡಿ ನಂತರ ಎಲ್ಲವನ್ನೂ ಹೇಳಿದರೆ ಯಾರಿಗೂ ಶಿಕ್ಷೆ ಇಲ್ಲ ಎಂಬುದಲ್ಲ. ಮಾಫಿ ಒಂದು ಕಾನೂನುಬದ್ಧ ಪ್ರಕ್ರಿಯೆ ಮತ್ತು ಷರತ್ತುಗಳಿಗೆ ಒಳಪಡುವಂತಹ ಒಂದು ವ್ಯವಸ್ಥೆ. ಹಾಗಾದ್ರೆ ಮಾಫಿ ಸಾಕ್ಷಿಗೆ ಯಾವೆಲ್ಲ ಷರತ್ತುಗಳು ಇರ್ತವೆ ಅಂತ ನೋಡೋಣ.
ಇದು ಒಂದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಮಾಫಿ ನೀಡುವುದು ಎಂದರೆ ಯಾರಾದರೂ ತನಿಖಾಧಿಕಾರಿಯ ಬಳಿ ಹೋಗಿ ನನಗೆ ಮಾಫಿ ಕೊಡಿ, ನಾನು ಸಾಕ್ಷಿ ಹೇಳುತ್ತೇನೆ ಎಂದರೆ ಸಾಕಾಗಲ್ಲ. ಅದಕ್ಕೆ ಅದರದೇ ಆಗಿರ್ತಕ್ಕಂತಹ ಒಂದು ಷರತ್ತುಗಳು ಇರ್ತವೆ. ಅದು ಕಾನೂನಿನ ನಿಯಮಗಳಲ್ಲಿ ಒಳಪಟ್ಟಿರುತ್ತೆ. ಭಾರತದಲ್ಲಿ ಕ್ರಿಮಿನಲ್ ಪ್ರೊಸೀಜರ್ ಕಾನೂನಿನಲ್ಲಿ ಟೆಂಡರ್ ಆಫ್ ಪಾರ್ಡಾನ್ ಎಂಬ ವ್ಯವಸ್ಥೆ ಇದೆ. ಪ್ರಸ್ತುತ ಭಾರತೀಯ ಕ್ರಿಮಿನಲ್ ಪ್ರೊಸೀಜರ್ ಕಾನೂನು ವ್ಯವಸ್ಥೆಯಲ್ಲಿ ಸಂಬಂಧಿಸಿದ ಪ್ರಾವಿಷನ್ಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ 2023 ಅಡಿಯಲ್ಲಿ ಇವೆ. ಇಲ್ಲಿ ಮುಖ್ಯವಾಗಿ ಹೇಳಬೇಕಾದದ್ದು ಏನಪ್ಪಾ ಅಂದ್ರೆ, ಮಾಫಿ ಪಡೆಯುವ ವ್ಯಕ್ತಿ ಸಾಮಾನ್ಯವಾಗಿ ಅಪರಾಧದ ಸಂಪೂರ್ಣ ಮತ್ತು ಸತ್ಯವಾದ ಮಾಹಿತಿಯನ್ನು ಬಹಿರಂಗಪಡಿಸುವ ಬದ್ಧತೆಯಲ್ಲಿರ್ತಾನೆ. ಅವನು ಸತ್ಯವನ್ನ ಮುಚ್ಚಿಟ್ಟರೆ ಅಥವಾ ತಪ್ಪು ಮಾಹಿತಿಯನ್ನು ನೀಡಿದರೆ ಅವನಿಗೆ ನೀಡಲಾದ ಮಾಫಿಯ ಪರಿಣಾಮಗಳ ಬಗ್ಗೆ ಕಾನೂನಿನಲ್ಲಿ ವಿಶೇಷ ನಿಯಮಗಳಿವೆ. ಹೀಗಾಗಿ ಇದು ಸಾಮಾನ್ಯ ಕ್ಷಮೆ ಕೇಳಿಬಿಟ್ಟರು ಎನ್ನುವ ಸರಳ ವಿಷಯವಲ್ಲ. ಇನ್ನು ಮಾಫಿ ಸಾಕ್ಷಿ ಸುಳ್ಳು ಹೇಳಿದರೆ ಏನಾಗುವುದು ಅಂತ ನೋಡೋಣ. ಇದು ಬಹಳ ಆಸಕ್ತಿದಾಯಕ ಪ್ರಶ್ನೆ. ಒಬ್ಬ ವ್ಯಕ್ತಿ ಮಾಫಿ ಪಡೆದುಕೊಂಡ ನಂತರ ನ್ಯಾಯಾಲಯದಲ್ಲಿ ಸಾಕ್ಷಿ ಹೇಳುವಾಗ ತಾನು ತಿಳಿದಿರುವ ಸಂಪೂರ್ಣ ಸತ್ಯವನ್ನ ಹೇಳದೆ ಕೆಲವು ವಿಷಯಗಳನ್ನ ಮರೆಮಾಚಿದ ಅಥವಾ ಉದ್ದೇಶಪೂರ್ವಕವಾಗಿ ತಪ್ಪು ಮಾಹಿತಿಯನ್ನು ನೀಡಿದ, ಆಗ ಏನಾಗಬಹುದು? ಮಾಫಿ ಪಡೆದ ವ್ಯಕ್ತಿಗೆ ಸತ್ಯವನ್ನ ಸಂಪೂರ್ಣವಾಗಿ ಬಹಿರಂಗಪಡಿಸುವ ಕಾನೂನುಬದ್ಧ ಕರ್ತವ್ಯ ಇರುತ್ತದೆ. ಅವನು ಆ ಷರತ್ತುಗಳನ್ನ ಉಲ್ಲಂಘನೆ ಮಾಡಿದರೆ ಕಾನೂನು ಅದರ ಪರಿಣಾಮಗಳನ್ನ ಒದಗಿಸುತ್ತೆ. ಅದರರ್ಥ ಮಾಫಿ ಸಿಕ್ಕಿದೆ, ಇನ್ನು ಏನು ಬೇಕಾದರೂ ಮಾತನಾಡಬಹುದು ಅಂತ ಅರ್ಥ ಅಲ್ಲ. ಅವನ ಹೇಳಿಕೆಯ ವಿಶ್ವಾಸಾರ್ಹತೆಯನ್ನ ನ್ಯಾಯಾಲಯ ಪರಿಶೀಲಿಸುತ್ತೆ. ಇನ್ನು ನ್ಯಾಯಾಲಯ ಮಾಫಿ ಸಾಕ್ಷಿಯನ್ನ ಹೇಗೆ ನೋಡುತ್ತೆ ಈಗ ಅಂತ ಕೇಳೋದಾದ್ರೆ, ಇದು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಭಾಗ ಆಗುತ್ತೆ ಈ ಒಂದು ಇದರಲ್ಲಿ. ಅಂದ್ರೆ ನ್ಯಾಯಾಲಯ ಮಾಫಿ ಸಾಕ್ಷಿಯನ್ನ ಹೇಗೆ ನೋಡುತ್ತೆ? ಮಾಫಿ ಸಾಕ್ಷಿ ಸ್ವತಃ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ವ್ಯಕ್ತಿಯಾಗಿರಬಹುದು. ಹೀಗಾಗಿ ನ್ಯಾಯಾಲಯ ಸಹಜವಾಗಿ ಕೆಲವು ಪ್ರಶ್ನೆಗಳನ್ನ ಕೇಳುತ್ತೆ. ಈ ವ್ಯಕ್ತಿ ನಿಜ ಹೇಳ್ತಿದ್ದಾನ ಅಥವಾ ತನ್ನನ್ನು ಉಳಿಸಿಕೊಳ್ಳಲು ಇತರರ ಮೇಲೆ ಆರೋಪ ಮಾಡ್ತಿದ್ದಾನ? ಅವನ ಹೇಳಿಕೆಗೆ ಬೇರೆ ಸಾಕ್ಷ್ಯಗಳಿಂದ ಬೆಂಬಲ ಇದೆಯಾ? ಅವನ ಹೇಳಿಕೆಯಲ್ಲಿ ವ್ಯತ್ಯಾಸಗಳಿವೆಯಾ? ಘಟನೆಯ ಇತರ ದಾಖಲೆಗಳು ಅವನ ಮಾತಿಗೆ ಹೊಂದಿಕೆಯಾಗುತ್ತಿವೆಯಾ? ಇಂತಹ ಅಂಶಗಳನ್ನ ನ್ಯಾಯಾಲಯ ಪರಿಶೀಲಿಸಬಹುದು. ಅಂದ್ರೆ ಮಾಫಿ ಸಾಕ್ಷಿಯ ಹೇಳಿಕೆ ಮಹತ್ವದ್ದಾಗಬಹುದು, ಆದರೆ ಅವನು ಸ್ವಯಂ ಚಾಲಿತವಾಗಿ ಸತ್ಯವೆಂದು ಒಪ್ಪಿಕೊಳ್ಳಲಾಗಲಿಲ್ಲ ಆ ಸತ್ಯ ಮಾತನ್ನ. ಗೊತ್ತಾಯ್ತವಾ? ಮಾಫಿ ಸಾಕ್ಷಿಯ ಸಾಕ್ಷ್ಯಕ್ಕೆ ಕಾರ್ಪೊರೇಷನ್ ಏಕೆ ಚರ್ಚೆ ಆಗುತ್ತದೆ ಅಂತ ನೋಡೋಣ. ಈಗ ಇಲ್ಲಿ ನಾವು ಒಂದು ಕಾನೂನು ಪದವನ್ನ ಕೇಳ್ತೇವೆ, ಕೊರಾಬರೇಷನ್ ಅಂತ ಇದನ್ನ ಕರೀತಾರೆ. ಸರಳ ಕನ್ನಡದಲ್ಲಿ ಹೇಳುವುದಾದ್ರೆ, ಒಬ್ಬ ಸಾಕ್ಷಿ ಹೇಳಿದ ವಿಷಯಕ್ಕೆ ಬೇರೆ ಸ್ವತಂತ್ರ ಸಾಕ್ಷಿಗಳು ಅಥವಾ ಪರಿಸ್ಥಿತಿ ಜನ್ಯ ಅಂಶಗಳು ಬೆಂಬಲ ನೀಡುತ್ತವೆ ಎಂಬುದನ್ನ ನೋಡೋದು. ಉದಾಹರಣೆಗೆ, ಈ ಮಾಫಿ ಸಾಕ್ಷಿ ಘಟನೆ ನಡೆದಂತಹ ಸ್ಥಳದಲ್ಲಿ ಎ ಅನ್ನುವ ವ್ಯಕ್ತಿ ಅಲ್ಲಿ ಇದ್ದ ಅಂತ ಹೇಳ್ತಾನೆ. ಅದನ್ನ ಬೆಂಬಲಿಸುವಂತಹ CCTV ಫೂಟೇಜ್ ಇರಬಹುದು, ಫೋನ್ ದಾಖಲೆ ಆಗಿರ್ಬೋದು, ಇತರ ಸಾಕ್ಷಿಗಳ ಹೇಳಿಕೆ ಇರಬಹುದು, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಖಲೆ ಇರಬಹುದು, ಅಥವಾ ಇನ್ಯಾವುದೇ ಪರಿಸ್ಥಿತಿ ಜನ್ಯ ಸಾಕ್ಷಿ ಇರಬಹುದು. ಇಂತಹ ಅಂಶಗಳು ಪ್ರಕರಣದ ಒಟ್ಟು ಚಿತ್ರವನ್ನ ಅರ್ಥ ಮಾಡಿಕೊಳ್ಳಲು ನ್ಯಾಯಾಲಯಕ್ಕೆ ಸಹಾಯವನ್ನ ಮಾಡುತ್ತೆ. ಆದರೆ ಪ್ರತಿಯೊಂದು ಪ್ರಕರಣದಲ್ಲೂ ಒಂದೇ ರೀತಿಯ ನಿಯಮ ಅನ್ವಯಿಸುತ್ತದೆ ಎಂದು ಹೇಳಲು ಸಾಧ್ಯ ಆಗುವುದಿಲ್ಲ. ನ್ಯಾಯಾಲಯ ಪ್ರಕರಣದ ಫ್ಯಾಕ್ಟ್ಸ್ ಮತ್ತು ಅನ್ವಯಿಸುವ ಕಾನೂನನ್ನು ನೋಡಿ ಈ ಒಂದು ನಿರ್ಧಾರವನ್ನ ಕೈಗೊಳ್ಳುತ್ತೆ. ಹಾಗಾದ್ರೆ ಈ ಮಾಫಿ ಸಾಕ್ಷಿ ಅಂದ್ರೆ ಅವನು ತಪ್ಪಿತಸ್ಥನೇ ಅಂತ ನೀವು ಕೇಳಬಹುದು. ಇದು ತುಂಬಾ ಮುಖ್ಯವಾದ ಪ್ರಶ್ನೆ ಆಗುತ್ತೆ. ಮಾಫಿ ಸಾಕ್ಷಿಯಾಗಿದ್ದಾನೆ ಅಂದ್ರೆ ಅವನು ಕಾನೂನಿನ ದೃಷ್ಟಿಯಲ್ಲಿ ಸ್ವಯಂ ಚಾಲಿತವಾಗಿ ತಪ್ಪಿತಸ್ಥ ಎಂದು ಘೋಷಿಸಲಾಗಿದೆ ಎಂದಲ್ಲ. ಅದೇ ರೀತಿ ಮಾಫಿ ಸಿಕ್ಕಿದೆ ಎಂದರೆ ಅವನು ಸಂಪೂರ್ಣ ನಿರಪರಾಧಿಯೂ ಅಂತಾನೂ ಸಹ ಅಲ್ಲ. ಇಲ್ಲಿ ಕಾನೂನು ಪ್ರಕ್ರಿಯೆ, ಮಾಫಿಯ ಷರತ್ತುಗಳು, ಅವನು ನೀಡುವ ಸಾಕ್ಷ್ಯ ಮತ್ತು ಪ್ರಕರಣದ ಇತರ ಸಾಕ್ಷ್ಯಗಳು ಮುಖ್ಯವಾಗುತ್ತವೆ. ಅದಕ್ಕಾಗಿ ಸುದ್ದಿಯಲ್ಲಿ ಯಾರನ್ನಾದರೂ ಮಾಫಿ ಸಾಕ್ಷಿ ಅಂತ ಕರೆಯಲಾಗುತ್ತದೆ. ಅಂದರೆ ತಕ್ಷಣವೇ ಅವನು ತಪ್ಪಿತಸ್ಥ ಅಂತ ನಿರ್ಧಾರಕ್ಕೆ ಬರುವುದು ಸರಿಯಲ್ಲ. ನ್ಯಾಯಾಲಯದ ಅಂತಿಮ ತೀರ್ಪು ಮತ್ತು ಕಾನೂನು ಪ್ರಕ್ರಿಯೆ ಇಲ್ಲಿ ಮುಖ್ಯವಾಗಿರುತ್ತದೆ. ಇನ್ನು ನಾವು ಕೆಲವು ಸಿನಿಮಾಗಳಲ್ಲಿ ನೋಡಿರ್ತೀವಿ ಅಲ್ವಾ? ಸಿನಿಮಾಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸಹ ಗಮನಿಸ್ತಾ ಇರ್ತೀವಿ. ಸಿನಿಮಾದಲ್ಲಿ ತೋರಿಸುವಂತಹ ಮಾಫಿ ಸಾಕ್ಷಿ ವರ್ಸಸ್ ನಿಜ ಜೀವನದ ಮಾಫಿ ಸಾಕ್ಷಿ ಬಗ್ಗೆ ನೋಡೋಣ. ನಮ್ಮ ಸಿನಿಮಾಗಳಲ್ಲಿ ಅಂದರೆ ನಾವು ನೋಡುವಂತಹ ಸಿನಿಮಾಗಳಲ್ಲಿ ಏನಾಗುತ್ತೆ ಅಂದರೆ, ಒಬ್ಬ ಅಪರಾಧಿ ಪೊಲೀಸರ ಬಳಿ ಹೋಗಿ ಸತ್ಯವನ್ನು ಹೇಳ್ತಾನೆ, ಎಲ್ಲ ರಹಸ್ಯವನ್ನು ಸಹ ಹೇಳ್ಬಿಡ್ತಾನೆ. ಅವನಿಗೆ ತಕ್ಷಣ ಸಿನಿಮಾದಲ್ಲಿ ಮಾಫಿ ಸಿಕ್ಬಿಡುತ್ತೆ. ಅವನು ನ್ಯಾಯಾಲಯಕ್ಕೆ ಹೋಗಿ ಒಂದೇ ಮಾತಿನಲ್ಲಿ ಎಲ್ಲವನ್ನ ಬಿಚ್ಚಿಟ್ಬಿಡ್ತಾನೆ. ನಂತರ ವಿಲನ್ ಜೈಲಿಗೆ ಹೋಗ್ಬಿಡ್ತಾನೆ. ಇದು ಸಿನಿಮಾದಲ್ಲಿ ತೋರಿಸುವಂತಹ ಮಾಫಿ ಸಾಕ್ಷಿ ಅಲ್ವಾ? ಆದರೆ ನಿಜ ಜೀವನದ ಕಾನೂನು ಪ್ರಕ್ರಿಯೆ ಅಷ್ಟು ಸರಳವಾಗಿರಲ್ಲ.
ಸಿನಿಮಾದಲ್ಲಿ ತೋರಿಸೋ ರೀತಿ ನಿಜ ಜೀವನದಲ್ಲಿ ಸರಳವಾಗಿರಲ್ಲ. ಇಲ್ಲಿ ತನಿಖೆ ಇರುತ್ತೆ, ದಾಖಲೆಗಳಿರ್ತವೆ, ಸಾಕ್ಷಿಗಳ ಹೇಳಿಕೆ ಇರುತ್ತೆ, ವಕೀಲರ ವಾದ ಇರುತ್ತೆ, ಪ್ರತಿಪಕ್ಷದ ಕ್ರಾಸ್ ಎಕ್ಸಾಮಿನೇಷನ್ ಕೂಡ ಇರುತ್ತೆ ಮತ್ತು ಅಂತಿಮವಾಗಿ ನ್ಯಾಯಾಲಯ ಕಾನೂನು ಮತ್ತು ಸಾಕ್ಷ್ಯಗಳ ಆಧಾರದ ಮೇಲೆ ತೀರ್ಮಾನವನ್ನು ಕೈಗೊಳ್ಳಲಾಗುತ್ತೆ. ಹೀಗಾಗಿ ಸಿನಿಮಾದ ಡ್ರಾಮ್ಯಾಟಿಕ್ ವರ್ಷನ್ ಮತ್ತು ನಿಜ ಜೀವನದ ಜುಡಿಷಿಯಲ್ ಪ್ರೊಸೆಸ್ ನಡುವೆ ಸಾಕಷ್ಟು ವ್ಯತ್ಯಾಸಗಳು ಸಹ ಇರ್ತವೆ. ಈಗ ವೀಕ್ಷಕರಿಗೆ ಕೆಲವು ಪ್ರಶ್ನೆಗಳು. ಈಗ ನಿಮ್ಮ ಜೊತೆ ಒಂದು ಚಿಕ್ಕ ಡಿಸ್ಕಷನನ್ನು ಮಾಡ್ತೀನಿ. ನಿಮಗೆ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ಕೇಳು. ಮೊದಲನೇ ಪ್ರಶ್ನೆ ಬಂದು, ಅಪರಾಧದಲ್ಲಿ ಭಾಗಿಯಾಗಿದ್ದ ಒಬ್ಬ ವ್ಯಕ್ತಿ ಸತ್ಯವನ್ನು ಹೊರತರುತ್ತಾನೆ ಎಂದರೆ ಅವನಿಗೆ ಮಾಫಿ ನೀಡುವುದು ಸರಿಯೇ? ಎರಡನೇ ಪ್ರಶ್ನೆ ಬಂದು, ಒಬ್ಬ ವ್ಯಕ್ತಿ ತನ್ನ ಶಿಕ್ಷೆಯನ್ನು ತಪ್ಪಿಸಿಕೊಳ್ಳಲು ಇತರರ ಮೇಲೆ ಸುಳ್ಳು ಆರೋಪ ಮಾಡಿದರೆ ಹೇಗೆ? ಅಂತಹ ಪರಿಸ್ಥಿತಿಯಲ್ಲಿ ನ್ಯಾಯಾಲಯ ಹೇಗೆ ಎಚ್ಚರಿಕೆಯನ್ನು ವಹಿಸಬೇಕು? ಮೂರನೇ ಪ್ರಶ್ನೆ ಬಂದು, ಒಬ್ಬ ಮಾಫಿ ಸಾಕ್ಷಿಯ ಹೇಳಿಕೆಗೆ ಬೇರೆ ಸಾಕ್ಷ್ಯಗಳು ಬೆಂಬಲ ನೀಡಿದರೆ ಅದರ ವಿಶ್ವಾಸಾರ್ಹತೆ ಹೆಚ್ಚಾಗುತ್ತದೆಯೇ? ನಾಲ್ಕನೇ ಪ್ರಶ್ನೆ ಬಂದು, ಸಿನಿಮಾಗಳಲ್ಲಿ ಅಂದರೆ ಫಿಲಮ್ಗಳಲ್ಲಿ ನಾವು ನೋಡುತ್ತಿರುವಂತಹ ಅಪ್ರೂವರ್ ಕಾನ್ಸೆಪ್ಟ್ ಅಂದರೆ ಮಾಫಿ ಸಾಕ್ಷಿಯ ಕಾನ್ಸೆಪ್ಟ್ ಮತ್ತು ನಿಜ ಜೀವನದ ಕಾನೂನು ವ್ಯವಸ್ಥೆಯ ನಡುವೆ ಎಷ್ಟು ವ್ಯತ್ಯಾಸ ಇದೆ? ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ನೀವು ಕಮೆಂಟ್ ಮಾಡಿ ತಿಳಿಸಬೇಕು. ಹಾಗಾದರೆ ಸ್ನೇಹಿತರೆ, ಇವತ್ತು ನಾವು ತಿಳಿದುಕೊಂಡಿದ್ದು ಏನು? ಮಾಫಿ ಸಾಕ್ಷಿ ಎಂದರೆ ಸಾಮಾನ್ಯವಾಗಿ ಅಪರಾಧದ ಬಗ್ಗೆ ಒಳಗಿನ ಮಾಹಿತಿ ಹೊಂದಿರುವ, ಕೆಲವು ಸಂದರ್ಭಗಳಲ್ಲಿ ಅಪರಾಧದಲ್ಲಿ ಭಾಗಿಯಾಗಿರುವ ವ್ಯಕ್ತಿಗೆ ಕಾನೂನುಬದ್ಧ ಷರತ್ತುಗಳೊಂದಿಗೆ ಮಾಫಿಯನ್ನು ನೀಡಿ ಪ್ರಕರಣದ ಸಂಪೂರ್ಣ ಸತ್ಯವನ್ನು ಬಹಿರಂಗಪಡಿಸುವಂತೆ ಸಾಕ್ಷಿ ನೀಡುವ ವ್ಯವಸ್ಥೆಯಲ್ಲಿನ ವ್ಯಕ್ತಿ ಅಂತ ನಾವಿದನ್ನು ಕರಿತೀವಿ. ಆದರೆ ಮಾಫಿ ಸಿಕ್ಕಿದೆ ಎಂದರೆ ಅವನ ಮಾತನ್ನು ನ್ಯಾಯಾಲಯ ಕಣ್ಣು ಮುಚ್ಚಿ ನಂಬುತ್ತದೆ ಅಂತ ಅರ್ಥ ಅಲ್ಲ. ಅವನ ಹೇಳಿಕೆ, ಅದರ ವಿಶ್ವಾಸಾರ್ಹತೆ, ಇತರ ಸಾಕ್ಷ್ಯಗಳು ಮತ್ತು ಅನ್ವಯಿಸುವ ಕಾನೂನು ಇವೆಲ್ಲವೂ ಸಹ ಮುಖ್ಯ ಆಗ್ತವೆ. ಅದರಲ್ಲೂ ಒಂದು ವಿಷಯವನ್ನು ನೀವು ನೆನಪಿಟ್ಕೊಳ್ಳಿ, ಕಾನೂನಿನಲ್ಲಿ ಸಾಕ್ಷಿ ಮತ್ತು ತೀರ್ಪು ಎರಡೂ ಒಂದೇ ವಿಷಯವಲ್ಲ. ಯಾರಾದರೂ ಆರೋಪವನ್ನು ಮಾಡ್ಬೋದು, ಯಾರಾದರೂ ಸಾಕ್ಷಿಯನ್ನು ನೀಡ್ಬೋದು, ಆದರೆ ಅಂತಿಮವಾಗಿ ಅಪರಾಧ ಸಾಬೀತಾಗಿದೆಯೇ ಇಲ್ಲವೇ ಎಂಬುದನ್ನು ನ್ಯಾಯಾಲಯ ಕಾನೂನುಬದ್ಧ ಸಾಕ್ಷಿಗಳ ಆಧಾರದ ಮೇಲೆ ನಿರ್ಧಾರವನ್ನು ಮಾಡುತ್ತೆ. ಇವತ್ತಿನ ಈ ಚರ್ಚೆ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇಂತಹ ಸಾಮಾನ್ಯ ಜನರಿಗೆ ಅರ್ಥವಾಗುವ ಕಾನೂನು ಅರಿವು, ಕ್ರೈಮ್ ಪ್ರಕರಣಗಳ ವಿಶ್ಲೇಷಣೆ ಮತ್ತು ಸಮಾಜಕ್ಕೆ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಕೊನೆಯದಾಗಿ, ಮಾಫಿ ಸಾಕ್ಷಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮಾಫಿ ನೀಡುವುದರಿಂದ ದೊಡ್ಡ ಅಪರಾಧದ ಸತ್ಯ ಹೊರಬರಲು ಸಹಾಯವಾಗುತ್ತದೆ ಅಥವಾ ಅಪರಾಧದಲ್ಲಿ ಭಾಗಿಯಾಗಿದ್ದ ವ್ಯಕ್ತಿಗೆ ಮಾಫಿ ನೀಡುವುದು ನ್ಯಾಯಸಮ್ಮತವೇ? ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.